ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಮದಾನ ಇವತ್ತು ಮೋಷನ್ ಪಿಕ್ಚರ್ ನೋಡಿದಾಗ ತುಂಬ ಖುಷಿಯಾಯಿತು. ನಮ್ಮ ನಿರ್ದೇಶಕರು ಸತೀಶ್ ಮಾಸ್ಟ್ರು ತುಂಬ ಒಳ್ಳೆಯವರು. ಪ್ರತಿಯೊಂದು ವಿಷಯದಲ್ಲೂ ಬಂದು ಕೇಳ್ತಾರೆ. ನಾನು ಪ್ರತಿಯೊಂದು ಕೇಳಬೇಕಾದ್ರೂ ಒಂದು ಎಚ್ಚರಿಕೆಯಿಂದ ಹೇಳ್ತೀನಿ, ಹುಷಾರ ಮಾಡಿ ಮಾಸ್ಟ್ರೆ, ಎಚ್ಚರಿಕೆಯಿಂದ ಮಾಡಿ, ಏನಾರು ಸಲಹೆ ನಂದಿದ್ದರೆ ಕೇಳಿ ಅಂತ ಹೇಳಿದ್ದೀನಿ. ಅವ್ರು ಯಾವಾಗ ಅವ್ರ ಬೆನ್ನಿಂದ ಇರ್ತಿರ್ತೀನಿ. ನಮ್ಮ ನಿಯಾಲು ರಂಗಭೂಮಿ ಕಲಾವಿದ, ಒಳ್ಳೆ ಆರ್ಟಿಸ್ಟು. ನಮ್ಮ ಚಿತ್ರದಲ್ಲಿ ವಿಷ್ಣುಪ್ರಿಯ ಸಿನಿಮಾದಲ್ಲಿ ಮೇಜರ್ ಪಾತ್ರ ಮಾಡೋಣ. ಆ ಸಿನಿಮಾ ರಿಲೀಸ್ ಆದರೆ ಅವ್ನಿಗೆ ಒಳ್ಳೆ ಹೆಸರು ಬರುತ್ತೆ, 100% ಎರಡನೇ ಮಾತಿಲ್ಲ. ಇವತ್ತಿನ ಚಿತ್ರರಂಗದ ತುಂಬ ಸಿನಿಮಾಗಳು ಬರ್ತಾಯಿದೆ, ಒಳ್ಳೆ ಸಿನಿಮಾಗಳು ಬರ್ತಾಯಿದೆ. ಆದರೆ ತಲುಪ್ತಾ ಇಲ್ಲ ಜನಗಳಿಗೆ. ಮಾಸ್ಟ್ರು ನಿಧಾನಕ್ಕೆ ಯೋಚನೆ ಮಾಡಿ, ಎಲ್ಲ ಟೆಕ್ನಿಷಿಯನ್ಗೂ ನಾನು ಅದೇ ಹೇಳಿದ್ದೀನಿ, ಸಂಬಳಗಳು ಕೊಟ್ಕೊಳ್ಳಿ, ಯಾರಿಗೂ ಅವ್ರವ್ರ ಪೇಮೆಂಟ್ ಕೊಡೋಕೆ ಹೋಗಬೇಡಿ, ನೀವು ಹುಷಾರಾಗಿರ್ರಿ. ಚಿತ್ರರಂಗ ಉಳಿಬೇಕು, ಹೊಸೂರು ಬರಬೇಕು, ಸಿನಿಮಾ ಚೆನ್ನಾಗಾಗಬೇಕು ಅಂತ ನನ್ನ ಆಸೆ. ಯಾಕೆಂದರೆ ಒಬ್ಬ ನಿರ್ಮಾಪಕ ಒಪ್ಪದೇ ಕೊನೆಗೆ ಜವಾಬ್ದಾರಿ ತಗ್ತಾನೆ. ಇನ್ನೆಲ್ಲರೂ ಅವ್ರವ್ರ ಸೇಫ್ಟಿ ನೋಡ್ಕೊಳ್ತಾರೆ. ನಾನು ಮಾಸ್ಟ್ರಿಗೆ ಪದೇ ಹೇಳಿದ್ದೀನಿ, ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿ, ಯೋಚನೆ ಮಾಡಿ, ಎಲ್ಲದಕ್ಕೂ ಪ್ರೋಗ್ರಾಮ್ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿದ್ದೀನಿ. ಇಡೀ ಟೀಮ್ ಚೆನ್ನಾಗಿದೆ, ಒಳ್ಳೇದಾಗಲಿ, ಅವರಿಂದ ನಾವು ಇರ್ತೀವಿ ಅಂತ ಹೇಳಿ ಈ ತಾಯಿ ಆಶೀರ್ವಾದ. ಒಳ್ಳೊಳ್ಳೆ ಸಿನಿಮಾಗಳು ಪೂಜೆ ಆಗಿದೆ, ಒಳ್ಳೊಳ್ಳೆ ಹಿಟ್ಟಾಗಿದೆ. ಏನು ನಿಹಾಲು ಕಾನ್ಫಿಡೆನ್ಸ್ ಇರ್ತದೆ ಈ ಸಿನಿಮಾ ಹಿಟ್ಟಾಗಲಿ ಅಂತಲೇ ನಾನು ಆ ತಾಯಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅವನು ನಮ್ಮ ಹುಡುಗ ಅಲ್ಲ, ಅವನೊಬ್ಬ ಕಲಾವಿದ. ಎಂತೆಂಥವ್ರು ನಮ್ಮನ್ನು ಬಿಟ್ಟು ನಮ್ಮನೆಲ್ಲ ಎತ್ಕೊಂಡ್ಬಿಡ್ತಾರೆ. ಎಲ್ಲರೂ ಬೆಳೀಲಿ, ಎಲ್ಲರೂ ಒಳ್ಳೇದಾಗಲಿ. ಇಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಆಗಲಿ, ನಾನು ಹೇಳ್ತೀನಿ, ಪ್ರೊಡ್ಯೂಸರ್ ಆಗಿ ಎಲ್ಲ ಬೆಳೆದು ಎಲ್ಲರೂ ಒಂದೊಂದು ಒಳ್ಳೆ ಸಹಾಯ ಮಾಡಲಿ, ಚಿತ್ರರಂಗಕ್ಕೆ ಒಳ್ಳೇದಾಗಲಿ, ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ಬಂಡಿ ಮಕ್ಕಳ ತಾಯಿಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಲಿ. ಮಾತಾಡೇ ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಮಂಜು ಸರ್. ಹೊಸಬರ ತಂಡದ ಮೇಲೆ ಬಂದಿದ್ದೀರಾ, ಲೇಟ್ ಎಂಟ್ರಿ, ಮಧ್ಯಾಹ್ನ ಬಗ್ಗೆ ಏನು ಹೇಳ್ತೀರಿ? ಬೆಳಿಗ್ಗೆ ಬಂದು ದೇವ್ರ ನಮಸ್ಕಾರ ಮಾಡ್ಕೊಂಡು ಮಧ್ಯಾಹ್ನ ಒಂದು ಹುಡುಗನ ನೋಡ್ತೀನಿ. ತುಂಬ ಯಾರಿಗೂ ಗೊತ್ತಿರೋ ವಿಷಯ, ಅವನಿಗೆ ಗೊತ್ತು. ನಾನು ನಮ್ಮ ಅಪ್ಪು ಬಾಸ್ ಹತ್ರ ಒಂದ್ಸತಿ ಕರ್ಕೊಂಡೋಗಿದ್ದೇನೋ ವಿಷಯಕ್ಕೆ. ಆವಾಗ ಅವ್ರ ಬ್ಯಾನರಲ್ಲಿ ಇವನ್ನ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದರು. ಅವಾಗ ಇವನು ಇದೆಲ್ಲ ಕಳಿಸುವಂಥ ಫೋಟೋಸ್ ಇವನೇ ಕಳಿಸ್ದ, ಪ್ರೊಫೈಲ್ ಎಲ್ಲ ಕಳಿಸುವಂಥ ಏನಪ್ಪ ಅಷ್ಟರಲ್ಲಿ ಕಳಿಸಿದ್ದ. ಅವನು ಅದು ಅಲ್ಲಾಗಬೇಕಾಗಿತ್ತು ಪ್ರೊಡ್ಯೂಸರ್ನು. ಇವಾಗೇನು ಆಗ್ತಾವನೆ. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಬಾಸ್ ಆಶೀರ್ವಾದ ಅವನು ಇದೆ. ಒಂದು ದೊಡ್ಡ ಹಿಟ್ಟಾಗಲಿ, ದೊಡ್ಡ ಹೀರೋ ಆಗಿ ಬೆಳೀಲಿ. ಸುಮಾರು ಜನ ಮನು ನೋಡಿದ್ರ, ನಾನು ಕೆಲವು ಹೀರೋಗಳ ಜೊತೆ ಇದ್ದಾಗ ಎಲ್ಲ ಹೀರೋಗಳು ಆದರು ಸುಮಾರು ಜನ. ಹಂಗೆ ಅದೇ ರೀತಿ ಇವನು ದೊಡ್ಡ ಹೀರೋ ಆಗಿ, ಏನು ಚಂದ್ರಣ್ಣ ಏನಲ್ಲ ಚಂದ್ರು ಅನ್ನಲಿ, ಗಾಂಧಿನಗರ ಏನು ಮಾಡೋಕ್ಕಾಗಲ್ಲ, ಇರಲಿ, ನಡೀತದೆ, ಅದನ್ನು ನೋಡ್ಕೊಂಡು ಹೋಗೋಣ. ನಾನು ಸಿಕ್ಕಾಪಟ್ಟೆ ಆಸ್ತಿ ಇಲ್ಲ ಮಾರು ಬಂದು ಪಿಕ್ಚರ್ ಮಾಡಿದ್ದೀನಿ, ಪ್ರೊಡ್ಯೂಸರ್ ಇರಲಿ, ಸಿಕ್ಕಾಪಟ್ಟೆ ಹಂಗೇನೆ ನಿನ್ನ ಜಮೀನು ಮಾರಕ್ಕೋಬೇಡ, ಹುಷಾರಾಗಿ ಸಿನಿಮಾ ಮಾಡಿ, ದೇವ್ರು ಒಳ್ಳೇದು ಮಾಡಲಿ. ಆ ಬಂಡೆ ಕಡಪ ದೇವ್ರು ಒಳ್ಳೇದು ಮಾಡಲಿ, ದೊಡ್ಡ ಹಿಟ್ಟಾಗಲಿ ಸರ್. ಏನಂತಾರೆ ವೆಂಕಟೇಶ್? ಥ್ಯಾಂಕ್ ಯು. ತಾವು ಕೂಡ ಮೋಷನ್ ಪೋಸ್ಟ್ ನೋಡಿದ್ರಿ ಅನ್ಸುತ್ತೆ. ಈ ಟೈಟಲ್ ಬಗ್ಗೆ ಏನು ಅನಿಸ್ತಿದೆ? ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಅಚಾನಕ್ ಆಗಿ ಏನು ಬಂದಿಲ್ಲ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದರ ಪಾತ್ರ ಏನು ಅನ್ನೋದು ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಒಟ್ಟಾರೆಯಾಗಿ ಕಳೆದ ಒಂದಷ್ಟು ತಿಂಗಳುಗಳ ಕಾಲ ಕನ್ನಡ ಸಿನಿಮಾಗಳಿಗೆ ಏನೋ ಒಂಥರ ಕೆಟ್ಟದಾಗಿತ್ತು ಅಂತ ಅಂದ್ಕೊಳ್ಳೋಣ. ಆದರೆ ಮೊನ್ನೆ ಭೀಮಾ ರಿಲೀಸ್ ಆದಮೇಲೆ ಮತ್ತೆ ಆಡಿಯನ್ಸ್ ಎಲ್ಲ ಗರಿಗೆದ್ರಿಕೊಂಡು ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾರಲ್ಲ, ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ. ಸುಳ್ಳದು. ಸಿನಿಮಾ ಚೆನ್ನಾಗಿದ್ದರೆ ಜನ ಬರ್ತಾರೆ. ಸಕ್ಸಸ್ ಆದರೆ ಮತ್ತಷ್ಟು ಸಿನಿಮಾಗಳನ್ನ ನಾವು ಇಂಡಸ್ಟ್ರಿಗೆ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಮಧ್ಯಾಹ್ನ ಕೂಡ ಅದೇ ನಿಟ್ಟಿನಲ್ಲಿ, ಅದೇ ದಾರಿಯಲ್ಲಿ ಸಾಗಲಿ, ಆನೆ ನಡೆದಿದ್ದ ದಾರಿ ಆಗಲಿ ಅಂತ ಈ ಟೀಮ್ಗೆ ನಾನು ಮತ್ತೊಮ್ಮೆ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಮಾಧ್ಯಮ ಮಿತ್ರದವರು ಹಾಗೂ ವೇದಿಕೆ ಮೇಲಿರುವಂತಹ ಹಿರಿಯರಾದಂಥ ಡಾಕ್ಟರ್ ಕೆ ಮಂಜು ಸರ್ ಅವರು, ರಮೇಶ್ ಯಾದವ್ ಸರ್ ಅವರು ಹಾಗೂ
ಚಂದ್ರು ಸರ್ ಅವರು, ಹಾಗೆ ನಮ್ಮ ಚಿತ್ರದ ಸಾಹಸ ನಿರ್ದೇಶಕರಾದಂತಹ ಡಿಫರೆಂಟ್ ಅನಿಲ್ ಸರ್ ಅವರು, ಹಾಗೆ ಅರವಿಂದ್ ಸರ್ ಅವರು, ನಮ್ಮ ಮ್ಯೂಸಿಕ್ ಮಾಡ್ತಿರುವಂತಹ ಸ್ವಾಮಿನಾಥನ್ ಅವರು, ಹಾಗೆ ನಮ್ಮ ಪುನೀತ್ ತಾರಿ ಅವರು ಇಲ್ಲಿ ಮುಂದೆ, ಓಕೆ ಪುನೀತ್ ತಾರಿ ಅವರು, ಹಾಗೆ ಚಿತ್ರದ ಎಲ್ಲ ತಂಡದವರು ಎಲ್ರಿಗೂ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೀನಿ. ಓಕೆ, ಮೊದಲನೇದಾಗಿ ನಾನು ಆಗಲೇ ನಮ್ಮ ಆಂಕರ್ ಅವರು ಪರಿಚಯ ಮಾಡಿದ ಹಾಗೆ ನಮ್ಮ ಟೈಟ್ಲ್ ಲಾಂಚ್ ಮಾಡಿಕೊಟ್ಟಂತಹ ಎಲ್ಲರಿಗೂ, ಹಿರಿಯರಿಗೂ ಎಲ್ಲರಿಗೂ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ. ಇವತ್ತು ಈ ಮಧ್ಯಾಹ್ನ ಏನು ಶೀರ್ಷಿಕೆಯಲ್ಲಿ ಇಟ್ಟು ನಾವು ಲಾಂಚ್ ಮಾಡಿದ್ದೀವಿ, ಇದು ನಮ್ಮ ಪ್ಯಾಂಥರ್ಸ್ ಕ್ರಿಯೇಟಿವ್ ಸಿನಿಮಾಸ್ನ ಮೊದಲನೇ ಪ್ರಾಡಕ್ಟ್ ಅಂತ ಅನ್ಕೊಂಡಿದ್ದೀನಿ ನಾನು. ಇನ್ನು ಮುಂದೆ ಇನ್ನೂ ಹಲವಾರು ಪ್ರಾಡಕ್ಟ್ ಬರೋದಿದೆ, ಪ್ರಾಜೆಕ್ಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಇದು ಬೇಸಿಕಲಿ ಚಿಕ್ಕಮಗಳೂರು ಬೆಲ್ಟ್ನಲ್ಲಿ ನಡೆಯುವಂತಹ ಹಳ್ಳಿ ಮತ್ತು ಕಾಡಿಗೆ ನಂಟುಕೊಂಡಿರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಕಥೆ. ಇದು ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರಗಳನ್ನ ತಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ನನಗೆ ಬಹಳ ದಿವಸದಿಂದ ನನ್ನ ಮನಸ್ಸಲ್ಲಿತ್ತು. ಇದಕ್ಕೆ ಅಂತ ಒಂದಷ್ಟು ರಿಸರ್ಚ್ ವರ್ಕ್ ಮಾಡಿ, ಹೋಮ್ವರ್ಕ್ ಮಾಡಿ, ಅಲ್ಲಿನ ವಾತಾವರಣ ಅರ್ಥ ಮಾಡಿಕೊಂಡು ಪರಿಸ್ಥಿತಿ ಹೇಗಿದೆ ಇವೆಲ್ಲವನ್ನ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಹೇಳಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈ ಚಿತ್ರದ ನಾಯಕರಾಗಿ ನಮ್ಮ ನಿಹಾಲ್ ರಾಜ್ ಅವ್ರನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ಲಾಂಚ್ ಮಾಡ್ತಾ ಇದ್ದೀವಿ. ಇವರು ಈಗಾಗಲೇ ಸುಮಾರು ಚಿತ್ರಗಳಲ್ಲಿ ಕಲಾವಿದರಾಗಿ ನಟನೆ ಮಾಡಿದ್ದಾರೆ. ಥಿಯೇಟರ್ ಆರ್ಟಿಸ್ಟ್, ಮುಖ್ಯವಾಗಿ ನನಗೆ ಥಿಯೇಟರ್ ಆರ್ಟಿಸ್ಟ್ ಅಂದಾಗೆ ಅವರ ಸ್ಟ್ರೆಂತ್ ಗೊತ್ತಾಯಿತು. ಹಾಗೆ ಬಹಳ ವರ್ಷದಿಂದ ನಮಗೆ ಪರಿಚಯ ಕೂಡ. ಅವರ ಹಾರ್ಡ್ ವರ್ಕ್, ಡೆಡಿಕೇಶನ್ನ ನಾವು ತೆರೆ ಮೇಲೆ ನೋಡೋದಿದೆ. ಹಾಗಾಗಿ ಈ ಚಿತ್ರದ ತಂಡಕ್ಕೆ ನಿರ್ಮಾಪಕರಾಗಿ ನನ್ನ ಶ್ರೀಮತಿಯವರು ರಂಜನಾ ಎಂ ಕುಮಾವತ್ ಹಾಗೂ ಸಹ ನಿರ್ದೇಶಕರಾದಂತಹ ಅರುಣಾ ರೆಡ್ಡಿ ಮೇಡಮ್ ಅವರಿದ್ದಾರೆ. ಜೊತೆಗೆ ಬಹಳಷ್ಟು ಟೆಕ್ನಿಕಲಿ ತಿಳ್ಕೊಂಡಿರುವಂತಹ ನಮ್ಮ DOP ಸರ್ ವಿನೋದ್ ಭಾರತಿ ಸರ್ ಇದ್ದಾರೆ. ಸಾಹಿತ್ಯಕ್ಕೆ ಇದೆ. ಎಲ್ಲ ಹಂತದಲ್ಲೂ ಉತ್ತಮವಾದಂತಹ ಟೆಕ್ನಿಕ್ಸ್ಗಳನ್ನ ಹಾಕೊಂಡು ಒಂದು ತಂಡ ಕಟ್ಕೊಂಡು ಈ ಪ್ರಾಜೆಕ್ಟ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಇರಲಿ. ಹಾಗೂ ಕನ್ನಡದ ಎಲ್ಲ ಮಕ್ಕಳು, ಕನ್ನಡ ತಾಯಿಯ ಎಲ್ಲ ಮಕ್ಕಳು ಈ ಚಿತ್ರವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ. ಹಾ ಸರ್, ಕೇಳಿ. ಅಂದ್ರೆ ಈ ಅರಣ್ಯ ಪ್ರಾಣಿಗಳು ತುಂಬಾ ಇಷ್ಟನಾ? ಮದ್ದಾನೆ, ಪ್ಯಾಂಥರ್ಸ್ ಇಲ್ಲೇ ಇದೆ ಸರ್. ನನಗೆ ಆಕ್ಚುಲಿ ಪ್ಯಾಂಥರ್ ಅಂತ 93 ಇಂದ ಕರೀತಾ ಇದ್ದಾರೆ. ನಾನು ಬೇಸಿಕ್ಲಿ ಪ್ರೊಫೆಷನಲ್ ಮಾರ್ಷಲ್ ಆರ್ಟಿಸ್ಟ್ ಕೋಚ್ ಮತ್ತೆ ಮಾರ್ಷಲ್ ಆರ್ಟ್ಸ್ ಪ್ಲೇಯರ್, ಇಂಟರ್ನ್ಯಾಷನಲ್ ಮೆಡಲಿಸ್ಟ್. ನಾನು ಕರ್ನಾಟಕದಲ್ಲಿ 10 ಡಿಫ್ರೆಂಟ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಬ್ಲಾಕ್ ಬೆಲ್ಟ್ ಮಾಡಿರೋ ಫಸ್ಟ್ ಪರ್ಸನ್ ಕರ್ನಾಟಕ. ನಾನು ಇದರಲ್ಲಿ ಕರಾಟೆ, ಟೈಕ್ವಾಂಡೋ, ಕಿಕ್ ಬಾಕ್ಸಿಂಗ್, ಮಾಯ್ಥಾಯ್, MMA, ಜೂಡೋ, ಜುಜುತ್ಸು, ಹೆಪ್ಕಿಡೋ, ಕೆಂಡೋ ಟ್ರೈನ್ ಮಾಡಿದ್ದೀನಿ ನಾನು. ಕಳೆದ 30 ವರ್ಷಗಳ ಅನುಭವ ಇದೆ. 7 ಇಂಟರ್ನ್ಯಾಷನಲ್, 17 ಸರಿ ನ್ಯಾಷನಲ್ ಚಾಂಪಿಯನ್, ಕರ್ನಾಟಕ ಸ್ಟೇಟ್ ಕೋಚ್ ನಾನು. ಹಾಗಾಗಿ ನನ್ನ ಸ್ಪೀಡ್ ನಮ್ಮ ಕೋಚ್ ಪ್ಯಾಂಥರ್ ಅಂತ ಕರೀತಿದ್ರು. ಹಾಗೆ ಅದು ಬರ್ತಾ ಪ್ಯಾಂಥರ್ ಸತೀಶ್ ಕುಮಾರ್ ಆಗಿದೆ. ಇವತ್ತು ಪ್ಯಾಂಥರ್ಸ್ ಕಾಂಬ್ಯಾಟ್ ಕ್ಲಬ್ ಅಂತ ನಮ್ಮ ಜಯನಗರದಲ್ಲಿ ಒಂದು 5 ಬ್ರಾಂಚ್ ಇದೆ. ಸೇಮ್ ಟೈಮಲ್ಲಿ ಪ್ಯಾಂಥರ್ಸ್ ಕ್ರಿಯೇಟಿವ್ ಸಿನಿಮಾಸ್ನ ಅದೇ ಹೆಸರಲ್ಲಿ ಲಾಂಚ್ ಮಾಡ್ತಾ ಇದೀವಿ. ಇದು ನಮ್ಮ ಪುಣ್ಯ ಅಂತ ಅನ್ಕೊಂತೀವಿ ನಾವು. ನಿರ್ದೇಶಕರು ಟೈಟಲ್ಸ್ನೆಲ್ಲ ಒಳ್ಳೆ ಹೋಟೆಲ್ ಮೆನು ಹೇಳ್ತಿದ್ದಾರೆ. ಕತೆ ಹೇಳ್ಬೇಕಾದ್ರೆ ಇದು ಚಿಕ್ಕಮಗಳೂರು ಭಾಗದ ಕತೆ ಅಂತ ಹೇಳಿಲ್ಲ, ಯಾಕಂದ್ರೆ ನಾನು ಚಿಕ್ಕಮಗಳೂರೊಳಗಿರೋದ್ರಿಂದ ಅಲ್ಲಿ ಯಾವಾಗ್ಲೂ ಒಂದು ಆನೆ, ಮನುಷ್ಯರು, ಅರಣ್ಯ ಇಲ್ಲ. ಹಲೋ ಎಲ್ಲರಿಗೂ ನಮಸ್ತೆ. ಸತೀಶ್ ಕುಮಾರ್ ಸರ್ ತುಂಬ ವರ್ಷದಿಂದ ನನಗೆ ಪರಿಚಯ. ಅವರು ಯಾಕಂದರೆ ನಾನು ಮಾಡೋದು ಒಂದು ಸಾಹಸ ದೃಶ್ಯಗಳನ್ನೆಲ್ಲ ಪ್ರತಿ ಒಂದು ಸಿನಿಮಾದಲ್ಲೂ ನೋಡಿದ್ದಾರೆ. ತುಂಬ ನ್ಯಾಚುರಲಾಗಿ ಮಾಡ್ತೀರಾ ಮಾಸ್ಟರ್ ನೀವು. ನನಗೆ ತುಂಬ ಇಷ್ಟ ಆಯಿತು. ದುನಿಯಾ ಆಗ್ಬೋದು, ಜೋಗಿ ಆಗ್ಬೋದು, ಜಾಕೆ ಆಗ್ಬೋದು, ಕೆಲವೊಂದು ಸಿನಿಮಾಗಳೆಲ್ಲ ನನಗೆ ಹೇಳೋದು. ಮತ್ತು ಈ ಪಿಕ್ಚರ್ನು ತುಂಬ ನ್ಯಾಚುರಲಾಗಿರುತ್ತೆ ಫೈಟ್ಸು. ನಾನು ಆದಷ್ಟು ತುಂಬ ಬೇರೆ ಥರ ಡಿಫ್ರೆಂಟ್ ಕೊಡೋದಕ್ಕೆ 100% ನಾನು ಕೊಡ್ತೀನಿ. ಯಾಕಂದ್ರೆ ನಿಹಾಲ್ ರಾಜ್ ಅವರು ಹೊಸ ಕಲಾವಿದರು ಬರಬೇಕು, ಇಂಡಸ್ಟ್ರಿಯಲ್ಲಿ ಒಳ್ಳೇದಾಗಬೇಕು. ಅವ್ರಿಗೆ ಒಳ್ಳೇದಾಗಲಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಮಾಸ್ಟರ್, ಧನ್ಯವಾದಗಳು. ಪುನೀತ್ ಆರ್ಯ ಅವ್ರನ್ನ ಮಾತನಾಡ್ಸೋಣ. ಚಿತ್ರದ ಹಾಡುಗಳನ್ನ ಅವರೇ ಬರೀತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಜೋರಾಗಿ ಮಾತಾಡಿಸಿ. ಮೊದಲಿಗೆ ಚಿತ್ರತಂಡಕ್ಕೆ ಶುಭಾಶಯಗಳು. ಈ ಸಿನಿಮಾದಲ್ಲಿ ನಾನು ಸಾಹಿತಿಯಾಗಿ ಕೆಲಸ ಮಾಡ್ತೀನಿ. ಬಟ್ ಅಲ್ಲದೆ ನನಗೂ ಸತೀಶ್ ಅವ್ರಿಗೂ ತುಂಬಾ ಒಡನಾಟ ಇದೆ. ಕಥೆನೂ ಕೂಡ ಕೇಳಿದ್ದೀನಿ, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಹೇಳ್ದಂಗೆ ಅವ್ರ ಪ್ರಕಾರ ಆಕ್ಷನ್ಗಳೆಲ್ಲ ಬೇರೆ ಬೇರೆ ಏನೋ ಹೇಳಿದ್ರು. ಫಸ್ಟ್ ಟೈಮು ಸಿನಿಮಾ ಆಕ್ಷನ್ ಕಟ್ಟಕ್ಕೆ ಬಂದಿದ್ದಾರೆ ಡೈರೆಕ್ಷನ್ಗೆ. ಇದರಲ್ಲಿ ಹೆಂಗೆ ಒಂದು ಅವಾರ್ಡ್ಗಳು ಆ ಥರದ್ದೆಲ್ಲ ಅಚೀವ್ಮೆಂಟ್ ಆಗಿದೆಯೋ
ಸಿನಿಮಾದಲ್ಲೂ ಕೂಡ ಆ ಥರದ್ದು ಒಂದು ಆಕ್ಷನ್ ಕಟ್ಗೆ ಒಳ್ಳೆ ಪ್ರಶಂಸೆ ಸಿಗ್ಲಿ ಅಂತ ಹೇಳ್ತೀನಿ. ಮತ್ತೆ ಹೊಸ ಹೀರೋ ಇದ್ದಾರೆ ನಿಹಾಲ್ ಅಂತ, ಅವ್ರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಮ್ಮಲ್ಲಿ ಇರುವಂತ ಚಿತ್ರರಂಗದ ನಿರ್ದೇಶಕರಾಗ್ಲಿ ಅಥವಾ ನಾಯಕರ ಕೊರತೆಗಳನ್ನ ಇಬ್ರು ನೀಗಿಸ್ಲಿ ಅನ್ನೋ ಥರದನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಪುನೀತ್ ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ. ತೂತು ಮಡಿಕೆ ಮತ್ತೆ ಮಾಂಗ್ದೆಂಗ್, ಮಾರಿಗೆ ದಾರಿ, ಆಡೆ ನಮ್ಗಾಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕನ ಕೆಲಸ ಮಾಡಿದ್ದೀನಿ. ಈಗ ಮಧ್ಯಾಹ್ನಗೂ ಮಾಡ್ತಾ ಇದ್ದೀನಿ. ಸತೀಶ್ ಸರ್ ನನ್ನ ಮಾರ್ಷಲ್ ಆರ್ಟ್ಸ್ ಗುರುಗಳು. ಒಂದು 12 ವರ್ಷದಿಂದ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅವರ ಸಿನಿಮಾ ಪ್ಯಾಷನ್ನು ತುಂಬ ಹಿಂದೆ ಹೋಗುತ್ತೆ. ಅವರು ತುಂಬ ಆಸೆ ಇಟ್ಕೊಂಡು ಕನಸು ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗೆ ನಿಹಾಲ್ ಅವರು ಕೂಡ, ಅವರು ನಮ್ಮ ಜೊತೆ ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ನಿಹಾಲ್ ಅವ್ರಿಗೆ, ಸತೀಶ್ ಅವ್ರಿಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನನ್ನ ಹೆಸರು ರಂಜನಾ, ಆಕ್ಚುಲಿ ಸತೀಶ್ ಕುಮಾರ್ ಅವರ ಮಿಸ್ಸಸ್ಸು. ಇಲ್ಲಿ ನಾನು ಪ್ರೊಡ್ಯೂಸರ್, ಅವರು ಪ್ರೊಡ್ಯೂಸರ್, ನಾನ್ ಡೈರೆಕ್ಟರ್ ಅಂತಲ್ಲ, ಇದು ನಮ್ಮ ಮೂವಿ. ಸೊ ನಾವಿಬ್ರು ಪ್ರೊಡ್ಯೂಸರ್ಸ್. ಇದಕ್ಕೆ ಹೆಸರು ಮಾತ್ರ ರಂಜನಾ ಅಂತ ಪ್ರೊಡ್ಯೂಸರ್ ಅಂತ ಮೆನ್ಷನ್ ಮಾಡಿರೋದು. ಏನೇ ಇರ್ಲಿ, ಎಲ್ರದ್ದು ಆಶೀರ್ವಾದ ನಮ್ಮ ಮೇಲಿರ್ಲಿ, ಒಳ್ಳೇದಾಗ್ಲಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದ್ ರೀತಿ ಸ್ಪೆಷಲ್ ಸಿನಿಮಾ, ತಾಯಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀರಿ, ಏನ್ ಅನಿಸ್ತಾ ಇದೆ? ಮೊದಲನೇದಾಗಿ ತಾಯಿ ಸನ್ನಿಧಿಯಲ್ಲಿ ನಮ್ಮ ಸಿನಿಮಾದ ಮುಹೂರ್ತ ಹಾಗೂ ನನ್ನ ಫಸ್ಟ್ ಲುಕ್ ಲಾಂಚ್ ಆಗಿದೆ. ಅದಕ್ಕೆ ನಾನು ತುಂಬಾ ಖುಷಿ ಆಗ್ತಿದೆ ದೇವ್ರ ಸನ್ನಿಧಿಯಲ್ಲಿ ಆಗಿರೋದು. ಅದರೊಟ್ಟಿಗೆ ನಮ್ಮ ಕೆ ಮಂಜು ಸರ್ ವಿಷ್ಣುಪ್ರಿಯದಲ್ಲಿ ಒಂದು ಒಳ್ಳೆ ಸೂಪರ್ ಆಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿ ನನ್ನ ಇಂಡಸ್ಟ್ರಿ ಕರ್ಕೊಂಡು ಬಂದಿದ್ದಾರೆ. ಅವರು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಇಂಡಸ್ಟ್ರಿ ಕರ್ಕೊಂಡು ಬಂದಿರೋದಕ್ಕೆ. ರಮೇಶ್ ಸರ್ ನಂಗೆ ಸಪೋರ್ಟ್ ಮಾಡ್ಬೇಕಂತ ಡೇ ಒನ್ನಿಂದ ನಿಂತಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಸೇಮ್ ಟೈಮ್ ಡಿಫ್ರೆಂಟ್ ಆನಿಮೇಷನ್ ನಾನು ಪರಿಚಯ ಆದಾಗಿಂದ ನಿನ್ ಕೈಲಿ ಮಾಡಿಸ್ತೀನಿ ಅಂತ ನನ್ನ ಜೊತೆ ನಿಂತಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪುನೀತ್ ಅವರೇ ಸರ್, ದೊಡ್ಡ ದೊಡ್ಡ ಸಿನಿಮಾಗೆ ಸಾಂಗ್ ರೈಟ್ ಬರ್ದಿರೋಂಥ ಪುನೀತ್ ಸರ್, ಅವರು ಅಷ್ಟೇ. ನಾನು ಸರ್ ನಮ್ಮ ಸಿನಿಮಾಗೆ ಒಂದು ಆಲ್ಬಮ್ ಹಿಟ್ ಮಾಡಬೇಕು ಅಂತ ಹೇಳಿದೆ. ಒಂದೇಳಲ್ಲ 4 ಸಾಂಗು ನಿಮ್ಗೆ ಆಲ್ಬಮ್ ಹಿಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನನಗೆ. ಥ್ಯಾಂಕ್ ಯು ಸರ್. ಅದೆಲ್ಲ ಆದ್ಮೇಲೆ ಈ ಹೊಸಬನ್ನ ಲಾಂಚ್ ಮಾಡೋ ಟೈಮಲ್ಲಿ ಎಲ್ಲರಿಗೂ ಬೇಕಾಗಿರೋಂಥ ಸಪೋರ್ಟು, ಮೀಡಿಯಾ ಸಪೋರ್ಟು ನೀವು ಬಂದಿದ್ದೀರ ನನಗೆ ಸಪೋರ್ಟ್ ಮಾಡೋದಕ್ಕೆ. ತಾಯಿ ಆಸ್ಥಾನದಲ್ಲಿ ನಿಮ್ಮೊಟ್ಟಿಗೆ ನನ್ನ ಮೋಷನ್ ಪೋಸ್ಟರ್ ರಿಲೀಸ್ ಮಾಡ್ತಾ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಸಿನಿಮಾ ಕತೆ ಬಗ್ಗೆ ಎಲ್ಲ ಹೇಳಿದ್ದಾರೆ, ಆದರೆ ನಾನೇನಾದರೂ ಒಂದು ಹೇಳಬೇಕು ಅಂದರೆ ನನ್ನ ಪರ್ಸ್ನಲ್ ಆಗಿ ಸಿನಿಮಾ ಮಾಡಬೇಕು ಅನ್ನೋ ತುಂಬ ವರ್ಷದಿಂದ ಕನಸಿದೆ. ಸುಮ್ಮನೆ ಬಂದ್ ಮಾಡ್ಬಿಡೋಣ ಹೋಗ್ಬಿಡೋಣ ಆ ಥರ ಬಂದಿಲ್ಲ. ಮಾಡ್ತೀನಿ, ಕೊಡ್ತೀನಿ ಸಿನಿಮಾ ಅಂತಾನೆ ಬಂದಿರೋದು. ಹಿಟ್ ಮಾಡ್ತೀನಿ, ಆ ಥರನೇ ಬಂದಿದ್ದೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಒಳ್ಳೆ ಸಿನಿಮಾ ಅಂತೂ ಬಂದೇ ಬರುತ್ತೆ. ಥ್ಯಾಂಕ್ ಯು. ಕಳೆದ 30 ವರ್ಷಗಳಿಂದ ನಾನು ಸಿನಿಮಾ ನೋಡ್ತಾ ಬಂದಿದ್ದೀನಿ. ಆಡಿಯನ್ಸ್ ಆಗಿ ನೋಡ್ ಬಂದಂತಹ ದಾರಿಲಿ ನನಗೂ ಒಂದು ಸಿನಿಮಾ ಮಾಡ್ಬೇಕನ್ನಿಸ್ತು. ಈಗ ಆಡಿಯನ್ಸ್ ಗಳಿಗಾಗಿ ಒಂದು ಅದ್ಭುತವಾದ ಸಿನಿಮಾ ಮಾಡ್ಬೇಕಂತ ನಿರ್ಧಾರ ಮಾಡಿ ಸಿನಿಮಾಗೆ ಬಂದಿದ್ದೀನಿ ಸರ್. ಸರ್, ನಾನು ಈ ಸಿನಿಮಾ ರಂಗಕ್ಕೆ ಬರಕ್ ಮುಂಚೆ ನಾನು ಪ್ರೊಫೆಷನಲ್ ಮಾರ್ಷಲ್ ಆರ್ಟಿಸ್ಟ್ ಆಗಿದ್ದೆ. ಆರ್ಟಿಸ್ಟ್ ಆಗಿದ್ದಾಗ ನಾನು ಸಿನಿಮಾ ಸ್ಟಂಟ್ ಕೊರಿಯೋಗ್ರಾಫರ್ ಆಗಬೇಕಂತ ತುಂಬಾ ಕನಸಿಟ್ಟುಕೊಂಡಿದ್ದು, ಸುಮಾರಷ್ಟು ತಯಾರಿನೂ ಮಾಡಿದ್ದೆ. ನಾನು ಕಾರಣಾಂತರಗಳಿಂದ ಅಲ್ಲಾಗ್ಲಿಲ್ಲ. ಬಟ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅಂತ ನಿರ್ಧಾರ ಮಾಡಿದಾಗ ನಾನು ನಿರ್ದೇಶಕನಾಗಿ ಬರ್ತೀನಿ ಅಂತ ಡಿಸೈಡ್ ಮಾಡಿದೆ. ಆಗ ನಾನು ಎಲ್ ವಿ ಪ್ರಸಾದ್ ಇಂದ ಚೆನ್ನೈ ಮತ್ತೆ ಬೆಂಗಳೂರು ಕ್ಯಾಂಪಸ್ ಇಂದ ನಾನು ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ಕ್ವಾಲಿಫಿಕೇಶನ್ ಆಕ್ಚುಲಿ MA BEd MPhil PhD ಮಾಡ್ತಾ ಇದ್ದೀನಿ. ಈಗ ಮೈಸೂರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆಕ್ನಿಕಲಿ ಸಿನಿಮಾ ಬಗ್ಗೆ ತಿಳ್ಕೊಬೇಕನ್ನೋ ಉದ್ದೇಶದಿಂದ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮುಗಿಸ್ಕೊಂಡು ಬಂದು ಸಣ್ಣದಾಗಿ ಅದ್ರ ಡಿಟೇಲಿಂಗ್ ಬಗ್ಗೆ ಹೋಮ್ವರ್ಕ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದದ್ದು ಸರ್. ಇದು ಅಷ್ಟೇನಾ ಸರ್? ಥಾಟ್ ಅಂದಾಗ ನನಗನ್ಸಿದ್ದು, ನಾನು ಹೀಗೆ ಕಾಂಪಿಟೇಷನ್ ಅಂತ ಹೋಗಿದ್ದೆ ಚಿಕ್ಕಮಗಳೂರು ಕಡೆ. ಆ ವಾತಾವರಣ ನಾನು ನೋಡಿದೆ. ನಾನು ಆಕ್ಚುಲಿ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಅಲ್ಲಿನ ಜನ ಸಂಸ್ಕೃತಿ, ಅಲ್ಲಿನ ಆಚಾರ ವಿಚಾರಗಳು, ಊಟ ವಸತಿ, ಅಲ್ಲಿನ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೆ. ಇದು ಹಾಗೆ ನೋಡ್ತಿದ್ದಾಗ ವ್ಯವಸ್ಥೆನ ಅಲ್ಲಿದ್ದನ್ನೆಲ್ಲ ಗಮನಿಸಿದ್ದೆ. ಇದು ನನ್ನ ಮನಸ್ಸಲ್ಲಿ ಏನೋ ಒಂದು ವಿಚಾರವಾಗಿ ಕಾಡ್ತಾ ಇತ್ತು. ಈ ವಿಚಾರವಾಗಿ ಒಂದು ಸಿನಿಮಾ ಮಾಡಿ ನಾನು ತಿಳಿಸ್ಬೋದಲ್ಲ ಅಂತ ಒಂದು ಭಾವನೆ ನನ್ನಲ್ಲಿ ಮೂಡಿದಾಗ ಈ ಕಥೆನ ಬರೆದೆ ಸರ್. ನಾನು ಸರ್ ರಿಯಲ್ ಇನ್ಸಿಡೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಆ ವಾತಾವರಣ ತೋರಿಸ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ನಿಹಾಲ್ ಮಾರ್ಷಲ್ ಆರ್ಟ್ ಕೋಚ್ ಅವ್ರ ಹತ್ರ ಡೈರೆಕ್ಷನ್ ತಗೊಳ್ಕೊಂಡಿದ್ದೀರಾ? ನಿಮಗೆ ಪ್ರಿಪ್ರೇಷನ್ ಹೇಗಿದೆ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು? ಸರ್, ಮಾರ್ಷಲ್ ಆರ್ಟ್ಸ್ ಅಂದ್ರೆ ನಾನು ಕಲಿತಾ ಇರೋದು ಪ್ರೊಫೆಷನಲ್ ಆಗಲ್ಲ. ಸಿನಿಮಾಗೆ ಏನ್ ಯಾವ ತರ ಬೇಕೋ ಆ ತರ ಅವ್ರ ಹತ್ರ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಕ್ಟಿಂಗ್ ಅಂತ ಬಂದಾಗ ನಾನು
ರಂಗಪಯಣ ಸಾತ್ವಿಕ ಟೀಮಲ್ಲಿ ಒಂದಷ್ಟು ಕೆಲವು ವರ್ಷಗಳಿಂದ ನಾನು ಆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದ್ಮೇಲೆ ನನಗೆ ಸಿಕ್ಕಿದೆ ಕೆ ಮಧು ಸರ್. ಅವ್ರ ಸಿನಿಮಾದಲ್ಲಿ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದಿದ್ದೀನಿ ಸರ್. ನಾನು ಸಿನಿಮಾ ಫುಲ್ ಫ್ಲೆಜ್ ಆಗಿ ಹೀರೋ ಆಗೋದಕ್ಕೆ ಈ ಪ್ರಿಪ್ರೇಷನ್ಸ್ ಯಾವ ಥರ ಮಾಡ್ಕೊಂಡಿದ್ದೀರಾ? ಅಂದರೆ ಡಾನ್ಸ್ ಆಗಿರ್ಬೋದು, ಈಗ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗಿನ ಹೀರೋಗಳಲ್ಲಿ ಏನೇನು ತಯಾರಿ ಮಾಡ್ಕೊಂಡು ಸರ್. ಮೊದಲನೇದಾಗಿ ಆಕ್ಟಿಂಗ್ ನಾನು ಇವಾಗ ಹೇಳಿದೆ, ನಾನು ರಂಗಭೂಮಿ ಮಾಡ್ಕೊಂಡ್ಬಂದಿದ್ದೀನಿ ಅಂತ. ಸ್ಟಂಟ್ಗೋಸ್ಕರ ನಮ್ಮ ಸತೀಶ್ ಸರ್ ನನ್ನ ದಿನ ಬೆಳಗಾದ್ರೆ ನನ್ನ ಟ್ರೈನ್ ಮಾಡ್ತಾರೆ. ನನ್ನ ಬಾಡಿ ಫುಡ್ ಸಹ ಅಷ್ಟೇ. ನಾನು ಎಷ್ಟು ಫಿಟ್ನೆಸ್ ಆಗಿರ್ಬೇಕು, ಸಿನಿಮಾದಲ್ಲಿ ಫ್ರೇಮಲ್ಲಿ ಹೇಗೆ ಕಾಣಿಸ್ಬೇಕು ಅಂತ ಕರ್ನಾಟಕ ಫಿಟ್ನೆಸ್ ಅಕಾಡೆಮಿ ನನ್ನ ಗೈಡ್ ಮಾಡ್ತಾ ಇದೆ. ಅವರೇ ನನ್ನ ಕಂಪ್ಲೀಟ್ ಆಗಿ ಟ್ರೈನ್ ಮಾಡ್ತಿದ್ರು ಸರ್ ಪ್ರತಿಯೊಂದರಲ್ಲ. ಥ್ಯಾಂಕ್ ಯು ಸರ್. ಅಷ್ಟೇನಾ? ಒಂದು ಗ್ರೂಪ್ ಪಿಕ್ಚರ್ ದಯಮಾಡಿ ಪ್ಲೀಸ್.